ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ಜಾಪನೀಸ್ಗೆ ಒಂದೆರಡು ಕುಕ್ಕಿಂಗ್ ಕ್ಲಾಸ್ ತೊಗೊಂಡಿದ್ದೆ. ನಾನು ಜಾಪನೀಸ್ ಕಲಿಯೋಕ್ಕೆ ಹೋಗ್ತಾ ಇದ್ದೆ. ಕಮ್ಯುನಿಟಿ ಸೆಂಟರ್ಸ್ ಅಂತ ಇರುತ್ತೆ ಎಲ್ಲ, ಅಂದರೆ ಈಗ ಒಂದೊಂದು ಏರಿಯಾದಲ್ಲಿ ಒಂದಿಷ್ಟು ಕಮ್ಯುನಿಟಿ ಸೆಂಟರ್ಸ್ ಅಂತ ಇರುತ್ತೆ. ಅಲ್ಲೆಲ್ಲ ಈ ಫಾರಿನರ್ಸು ಲೈಕ್ ಬೇರೆ ಬೇರೆ ದೇಶದಿಂದ ಬಂದಿರ್ತಾರಲ್ಲ, ಅವ್ರಿಗೆಲ್ಲ ಜಾಪನೀಸು ಹೇಳ್ಕೊಡ್ತಾರೆ. ಒಂದು ವಾರದಲ್ಲಿ 2-3 ದಿವಸ ಇರುತ್ತೆ ಕ್ಲಾಸು. ಅವರು ನನ್ನನ್ನು ಕೇಳಿದರು, ಏನಾದ್ರು ಇಂಡಿಯನ್ ಡಿಶಸ್ ಹೇಳ್ಕೊಡೋಕ್ಕಾಗತ್ತಾ ಅಂತ ಅಂದ್ಬಿಟ್ಟು, ಒಂದೆರಡು ಕ್ಲಾಸ್ ತೊಗೊಳಕ್ಕಾಗತ್ತಾ ಅಂತ. ಸೊ ಆವಾಗ ನಾನು ನಮ್ಮ ಕರ್ನಾಟಕದ ಡಿಶಸ್ಸು ಒಂದು 2-3 ಹೇಳ್ಕೊಟ್ಟಿದ್ದೆ. ಪೂರಿ, ಆಲೂಗೆಡ್ಡೆ ಪಲ್ಯ, ಚೋಲೆ ಮಸಾಲ, ಆಮೇಲೆ ಪಲಾವು, ಈ ಥರ ತುಂಬ ಎಂಜಾಯ್ ಮಾಡಿದರು. ನನಗೂ ಕೂಡ ತುಂಬ ಇಷ್ಟ ಆಗಿತ್ತು. ನನಗೆ ಬರೋ ಜಾಪನೀಸಲ್ಲೇ ಒಂಥರ ಬಟ್ಲರ್ ಜಾಪನೀಸ್ ಅನ್ಬೋದು, ಅದರಲ್ಲೇ ಅವ್ರಿಗೆ ಹೇಳ್ಕೊಟ್ಟಿದ್ದೆ. ನನ್ನ ಹಸ್ಬೆಂಡಿಗೆ ಬರುತ್ತೆ ಚೆನ್ನಾಗೆ, ಬಟ್ ನಾನು ಆವಾಗ ಕಲಿತಿದ್ದೆ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಿತ್ತು ನನಗೆ ಮಾತಾಡೋಕ್ಕೆ. ನಾನು ಮಾಡಿದ್ದು ಪೂರಿ, ಆಲೂಗೆಡ್ಡೆ ಪಲ್ಯ, ಚಿಕನ್ ಕಬಾಬು, ಪಲಾವು, ಟೀ ಈ ಥರ ಮಾಡಿದ್ದೆ. ಇನ್ನೊಂದು ಕ್ಲಾಸಲ್ಲಿ ಇದು ಚೋಲೆ ಮಸಾಲ ಮಾಡಿದ್ದೆ. ಇದು ಸ್ವಲ್ಪ ಪಿಕ್ಚರ್ಸು ಆವಾಗ ತೊಗೊಂಡಿದ್ದು. ಚಿಕನ್ ಕಬಾಬ್ ತುಂಬ ಇಷ್ಟ ಆಗಿತ್ತು ಅವರಿಗೆ. ಅಲ್ಲಿ ಕಾರ್ನ್ಫ್ಲವರು, ಮೈದಾ ಇದೆಲ್ಲ ಯೂಸ್ ಮಾಡಿಬಿಟ್ಟು ಮಾಡಿದ್ದೆ ನಾನು. ಮತ್ತು ಪ್ರೈಸ್ ಮನಿ ಕೂಡ ಕೊಟ್ಟಿದ್ದರು. ಆಮೇಲೆ ಮೀಡಿಯಾದವರೆಲ್ಲ ಬಂದುಬಿಟ್ಟಿದ್ರು, ಪೇಪರಲ್ಲೆಲ್ಲ ಫೋಟೋ ಬಂದುಬಿಟ್ಟಿತ್ತು ನಂದು. ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು. ಈ ಥರ ಕಮ್ಯುನಿಟಿ ಸೆಂಟರ್ಸು ಎಲ್ಲ ಕಡೆಯೂ ಇರುತ್ತೆ. ಜಾಪನೀಸ್ ಕಲಿಬೇಕು ಅಂತಂದರೆ ನೀವು ಹೋಗಿ ಅಲ್ಲಿ ಸೇರಿಕೊಂಡ್ರೆ ಸ್ವಲ್ಪ ಕಮ್ಮಿ ರೇಟಲ್ಲೇ ಅವರೆಲ್ಲ ಕಲಿಸ್ತಾರೆ ನಮಗೆ ಜಾಪನೀಸು. ಸೊ ಇದು ಫೋಟೋ ಪೇಪರಲ್ಲಿ ಬಂದಿತ್ತು. ಫೋನ್ ಮಾಡಿ ಹೇಳಿದರು ನನಗೆ, ಇನ್ನು ಫೋಟೋ ಪೇಪರಲ್ಲಿ ಬಂದಿದೆ ಅಂತ ಅಂದ್ಬಿಟ್ಟು. ನಾವು ಇಂಡಿಯಾ ಬಗ್ಗೆ ಮಾತಾಡಬೇಕು, ಅದು ಇದು ನನ್ನ ಹಸ್ಬೆಂಡ್ ಇಂಡಿಯಾ ಬಗ್ಗೆ ಮಾತಾಡಿದರು. ನನ್ನ ಪಕ್ಕ ಇರೋರು ನೋಡಿ ಅಲ್ಲಿ ಪೂರಿ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಅವ್ರಿಗೆ ಒಂಥರ ಮೆಷರ್ಮೆಂಟ್ಸ್ ಅಂದರೆ ಕರೆಕ್ಟ್ ಮೆಷರ್ಮೆಂಟ್ಸ್ ಕೊಡಬೇಕು. ನನಗೆ ಫಸ್ಟ್ ಕ್ಲಾಸಲ್ಲಿ ಅಷ್ಟು ಏನು ಗೊತ್ತಾಗ್ತಾ ಇರಲಿಲ್ಲ. ಇದು ಪೂರಿ ಅವ್ರು ಲಟ್ಸಿದ್ರು, ಅವರು ಹೆಲ್ಪ್ ಮಾಡಿದರು. ಚಿಕನ್ ಕಬಾಬ್ ಮಾಡಿದ್ದು. ಬೇರೆಯವ್ರು ಯಾರೋ ಕ್ಲಾಸ್ ತೊಗೊಂಡಿದ್ರು ಇದನ್ನು, ನನಗೆ ಚೈನೀಸು. ಆವಾಗ ಹೋಗಿ ಅಟೆಂಡ್ ಮಾಡಿದ್ದೆ. ಅವ್ರಿಗೆ ಎಷ್ಟು ಮೆಜರ್ಮೆಂಟ್ಸ್ ಕರೆಕ್ಟಾಗಿರಬೇಕು ಅಂತಂದರೆ ಎಲ್ಲ ಅವರಿಗೆ ಕರೆಕ್ಟಾಗಿ ಹೇಳಬೇಕು. ನನಗೆ ಫಸ್ಟ್ ಕ್ಲಾಸಲ್ಲಿ ಅಷ್ಟು ಏನೂ ಗೊತ್ತಾಗ್ತಾ ಇರಲಿಲ್ಲ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡಿದ್ದೆ. ಅವ್ರ ಪ್ರೈಸ್ ಮನಿ ಅಂತ ಅಂದ್ಬಿಟ್ಟು ನನಗೆ 15,000 ಏನೇನೋ ಕೊಟ್ಟಿದ್ರು. ಅಂದರೆ ಇಂಡಿಯನ್ ರುಪೀಸಲ್ಲಿ ಒಂದು 10,000 ಆಗುತ್ತೆ. ಸೊ ಕಮ್ಯುನಿಟಿ ಸೆಂಟರ್ಸು ಎಲ್ಲ ಒಂದು ಏರಿಯಾಗಳಲ್ಲೂ ಇರುತ್ತೆ. ನೀವು ಅಕಸ್ಮಾತ್ ಜಪಾನಲ್ಲಿದ್ದರೆ ಖಂಡಿತ ಹೋಗ್ಬಿಟ್ಟು ಅದಕ್ಕೆ ಸೇರಿಕೊಂಡು ಜಾಪನೀಸ್ನ ಕಲಿಬೋದು. ಈಗ ಅಜ್ಜಿ ತಾತಗಳೆಲ್ಲ ಇರ್ತಾರಲ್ಲ, ಅವ್ರುಗಳು ಹೆಲ್ಪ್ ಮಾಡ್ತಾರೆ ನಮಗೆ ಜಾಪನೀಸ್ ಕಲಿಯೋದಕ್ಕೆ. ಈ ಥರ ಒಂದು ಫೋಟೋ ಮಾಡಿಸಿ ಇದ್ರ ಮೇಲೆ ನಾವು ಇಂಡಿಯಾದವರು ಮತ್ತು ನಾವು ಏನೇನು ಮಾಡಿದ್ದೆ, ಲೈಕ್ ಪೂರಿ ಮಾಡಿದೆ, ಪಲಾವ್ ಮಾಡಿದೆ, ಆಮೇಲೆ ಕಬಾಬ್ ಮಾಡಿದ್ದೆ, ಈ ಥರದ್ದೆಲ್ಲ ಅದ್ರ ಮೇಲೆ ಪ್ರಿಂಟ್ ಮಾಡಿಸಿ ಒಂದು ಥ್ಯಾಂಕ್ಸ್ ಹೇಳಿಬಿಟ್ಟು, ತುಂಬ ಥ್ಯಾಂಕ್ಸ್ ನೀವು ಈ ಥರ ಹೇಳ್ಕೊಟ್ಟಿದ್ದೆಗೆ ಅಂತ ಹೇಳಿಬಿಟ್ಟು ಪ್ರೈಸ್ ಅಮೌಂಟ್ ಕೂಡ ಕೊಟ್ಟಿದ್ದರು. ಸೊ ಇದನ್ನು ಮಾಡಿದ್ದು ನಾನು 16th ಏಪ್ರಿಲ್ 2016 ಮಾಡಿದ್ದೆ. ನಾನು ಹಿರೋಶಿಮಾಕ್ಕೆ ಹೋಗಿ ಒಂದು 3-4 ತಿಂಗಳಿಗೆ ಈ ಥರ ಜಾಪನೀಸ್ ಕ್ಲಾಸಿಗೆ ಸೇರಿಕೊಂಡಿದ್ದೆ. ಅಲ್ಲಿ ನಮ್ಮ ಮನೆಯವ್ರು ಹೇಳಿದರು ಹೋಗಿ ಸೇರ್ಕೊ ಅಂತ. ಹೇಳಿದ್ನಲ್ಲ ನಾನು ಪೇಪರಲ್ಲೆಲ್ಲ ಬಂದುಬಿಟ್ಟಿತ್ತು ಅಂತ. ನಾವೇನು ಜಾಪನೀಸ್ ಪೇಪರ್ ತರಿಸ್ತಾ ಇರಲಿಲ್ಲ. ಅವ್ರು ಫೋನ್ ಮಾಡಿ ಹೇಳಿದ್ರು, ಈ ಥರ ಮೀಡಿಯಾದವ್ರು ಬಂದು ಪೇಪರ್ ನಿಮ್ಮ ಫೋಟೋ ಎಲ್ಲ ತೊಗೊಂಡು ಪೇಪರಲ್ಲೆಲ್ಲ ಹಾಕಿದ್ದಾರೆ ಅಂತ. ಸೊ ಆವಾಗ ಪೇಪರ್ ಇಟ್ಕೊಂಡಿದ್ದು. ಇದು ಒಂದು ಒಳ್ಳೆ ಮೆಮೊರಿ. ಆವಾಗ ಪೇಪರ್ ತೊಗೊಂಡು ಇಟ್ಕೊಂಡಿದ್ದೆ ನಾನು. ಇದರಲ್ಲಿ ಈ ಥರ ರಶ್ಮಿ ಅನ್ನೋರು ಇಂಡಿಯಾದಿಂದ ಈ ಥರ ಡಿಶಸ್ ಎಲ್ಲ ಮಾಡಿದ್ದಾರೆ ಅಂತಂದ್ಬಿಟ್ಟು ಅಲ್ಲ ಹಾಕಿದ್ರು. ನನಗೆ ಒಂದು ಚೂರು ಓದಕ್ಕೆ ಬರ್ತಿತ್ತು ಆವಾಗ. ಇವಾಗೂ ಸ್ವಲ್ಪ ಬರುತ್ತೆ. ಸೊ ಇದು ಒಂದು ಒಳ್ಳೆ ಮೆಮೊರಿ. ಈ ವಯಸ್ಸಾಗಿರೋರು ಅಲ್ಲಿ ಕ್ಲಾಸ್ಗಳನ್ನ ತಗೋತಾರೆ. ಕಮ್ಯುನಿಟಿ ಸೆಂಟರ್ಸ್ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ ನಾನು. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಾದ್ರು ಇದ್ದರೆ ಖಂಡಿತ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.